ನಮಸ್ಕಾರ ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಎಗ್ ಸ್ಪೆಷಲ್ ಫ್ರೈ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ. ಸೊ ನಾನು ಮೊದಲಿಗೆ ಒಂದು ಕುಕ್ಕರ್ನಲ್ಲಿ 4 ಮೊಟ್ಟೆ ಬಾಯ್ಲ್ ಮಾಡೋಕ್ಕೆ ಇಟ್ಕೊತಿದ್ದೀನಿ. ಸೊ ಒಂದು 2 to 3 ವಿಸಿಲ್ಸ್ ಆಗೋಷ್ಟು ಸಾಕು. ಇಲ್ಲಿ ನೀವು ನೋಡ್ತಿದ್ರೆ ಕ್ರ್ಯಾಕ್ಸ್ ಬಂದಿದೆ. ನಾನು ಇದಕ್ಕೆ ಸ್ವಲ್ಪ ಆರಕ್ಕೆ ಬಿಟ್ಟಿದ್ದೆ. ಸೊ ಅದರಿಂದ ಈಸಿಯಾಗಿ ತಗೊಂಡು ಒಂದು ಬೌಲಲ್ಲಿ ಹಾಕ್ಕೋಬೋದು. ಸೊ ಇದನ್ನು ನೀವು ಆ್ಯಕ್ಚುಲಿ ಕುಕ್ಕರ್ನಲ್ಲಿ ಬಾಯ್ಲ್ ಮಾಡೋದೇ ಉತ್ತಮ. ಏನಕ್ಕಂದರೆ ಒಂದು 5 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ. ಅಥವಾ ನೀವು ಬೇರೆ ಒಂದು ಪಾತ್ರೆಯಲ್ಲಿ ಬಾಯ್ಲ್ ಮಾಡೋಕ್ಕಿಟ್ರೆ ಗ್ಯಾಸು ಕೂಡ ವೇಸ್ಟ್ ಆಗೋ ಚಾನ್ಸಸ್ ಇದೆ. ಬಟ್ ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ಸೊ ನಾನೀಗ ಒಂದು ಬಟ್ಟಲಲ್ಲಿ ಹಾಕ್ಕೊಂಡಿದ್ದೀನಲ್ವ, ಅದನ್ನು ಚಿಪ್ಪೆ ಸುರಿತಿದ್ದೀನಿ ಚೆನ್ನಾಗಿ ನೀಟಾಗಿ. ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಏನಕ್ಕಂದರೆ ಸ್ವಲ್ಪ ಅಕಸ್ಮಾತ್ ಏನಾದರೂ ಬಿಸಿ ಇದ್ದರೆ ಕೋಲ್ಡ್ ವಾಟರ್ ಇರೋ ಕಾರಣ ನಿಮಗೇನು ಬಿಸಿ ತಾಕೋದಿಲ್ಲ ಅಂತ ಅಷ್ಟೇ. ಸೊ ನಾನು ಎಲ್ಲ ಮೊಟ್ಟೆಗಳನ್ನ ಚಿಪ್ಪೆ ಎಲ್ಲ ಸುಲಿದು ಹೀಗೆ ಆಗಿದೆ ಈಗ. ಸೊ ಒಂದು ಬಾಣಲಿನಲ್ಲಿ ನಾನು ಫಾರ್ಚ್ಯೂನ್ ಆಯಿಲ್ನ ಯೂಸ್ ಮಾಡ್ತೀನಿ. 4 to 5 ಸ್ಪೂನ್ಸ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೊತಿದ್ದೀನಿ. ಈರುಳ್ಳಿ ಅಂದರೆ ನಂಗೆ ತುಂಬಾ ಇಷ್ಟ. ಸೊ ಆದ್ದರಿಂದ ನಾನೊಂದು 5 to 6 ಈರುಳ್ಳಿ ಹಾಕ್ಕೊತಿದ್ದೀನಿ. ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದರೆ ಮೊಟ್ಟೆ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾಕ್ಕೋಬೋದು. ಯಾವುದಕ್ಕಾದರೂ ಆಗಲಿ ನೀವು ಈರುಳ್ಳಿ ಎಷ್ಟು ಹಾಕ್ತಿರೋ ಅಷ್ಟೇ ಟೇಸ್ಟ್ ಬರುತ್ತೆ. ಸೊ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಈಗ ಅದು ಫ್ರೈ ಆಗ್ತಿರಲಿ ಅಷ್ಟು ತನಕ ನಾನು ಏನು ಮೊಟ್ಟೆ ಬಿಡಿಸ್ಕೊಂಡಿದ್ದೆ ಅಲ್ವಾ ಸಿಪ್ಪೆ, ಅದನ್ನು ಸಣ್ಣದಾಗೆ ಕಟ್ ಮಾಡ್ಕೊತಿದ್ದೀನಿ. ಸೊ ಎಲ್ಲ ಮೊಟ್ಟೆಗಳು ಕೂಡ ಈ ಹದಕ್ಕೆ ಕಟ್ ಮಾಡ್ಕೊತಿದ್ದೀನಿ. ಈಗ ಕಟ್ ಮಾಡ್ಕೊಂಡಿದ ನಂತರ ಇದನ್ನು ನಾವು ಬಾಣಲಿನಲ್ಲಿ ಹಾಕೊಳ್ಳೋಣ. ನೋಡಿ ಈ ಥರ ಫ್ರೈ ಆಗಿದೆ ಆನಿಯನ್ಸು. ಸೊ ಈಗ ಇದಕ್ಕೆ ನಾನು 1-2 ಟೊಮ್ಯಾಟೊ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇದು ಕೂಡ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ, ಯಾಕಂದರೆ ಚೆನ್ನಾಗಿ ಬೇಯುತ್ತೆ ಅನ್ನೋ ಒಂದು ಕಾರಣದಿಂದ ಅಷ್ಟೇ. ಮತ್ತು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ಅದಾದ ನಂತರ ನಾನು ಸಾಂಬಾರು ಪೌಡರ್ನ ಯೂಸ್ ಮಾಡ್ತಿದ್ದೀನಿ. ನಾನಿಲ್ಲಿ ಆಲ್ಮೋಸ್ಟ್ 1-1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮ್ಗಿನ್ನ ಖಾರ ಬೇಕಂದರೆ ನೀವು ಹಾಕ್ಕೋಬೋದು. ಸೊ ಹಾಗೆ ಫ್ರೈ ಮಾಡ್ತಾ ಹೋಗಿ ಅದಕ್ಕೆ ಈಗ ಕಟ್ ಮಾಡ್ಕೊಂಡಿರುವಂತಹ ಮೊಟ್ಟೆನ ಸೇರಿಸ್ಕೊಳ್ತಿದ್ದೀನಿ. ಸೇರಿಸ್ಕೊಂಡಿದ್ದಾದ ನಂತರ ನಾನು ಫ್ರೈ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಿರ್ಬೋದು ಈಗಲೇ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಂತ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನೀವೊಮ್ಮೆ ಮಾಡಿ ನೋಡಿ, ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ. ಆದರೆ ಇದನ್ನು ನೀವು ಬಿಸಿ ಬಿಸಿಯಾಗಿ ತಿನ್ನಬೇಕು, ಆವಾಗಲೇ ಅದ್ರ ರುಚಿ ನಿಮ್ಗೆ ಸಿಗೋದು. ಸೊ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಧನ್ಯವಾದಗಳು.